ओम शांति। आज का मुरली तारीख जुलाई 16, 2025। मीठे बच्चे, जो सर्व की सद्गति करने वाला जीवन मुक्ति दाता है, वह आपका बाप बना है। तुम उनकी संतान हो तो कितना नशा रहना चाहिए। बाबा ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಸರ್ವರಿಗೂ ಸದ್ಗತಿ ಕೊಡುವಂತಹ ದಾತ, ಜೀವನ್ಮುಕ್ತಿ ಕೊಡುವಂತಹ ತಂದೆ ದಾತ ಆಗಿದ್ದಾರೆ. ಅವರು ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಆದ್ದರಿಂದ ನೀವು ಆ ತಂದೆಯ ಮಕ್ಕಳು. ಎಷ್ಟು ನಿಮಗೆ ನಶೆ ಇರಬೇಕು. ಸ್ವಯಂ ಪರಮಾತ್ಮನೇ ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿಕೊಂಡಿದ್ದಾರೆ ಅಂದಾಗ ಎಷ್ಟು ನಶೆ ಇರಬೇಕು ಮಕ್ಕಳಿಗೆ. ಪ್ರಶ್ನೆ, किन बच्चों की बुद्धि में बाबा की याद निरंतर नहीं ठहर सकती है? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವ ಮಕ್ಕಳ ಬುದ್ಧಿಯಲ್ಲಿ ತಂದೆಯ ನೆನಪು ನಿರಂತರವಾಗಿರಲು ಸಾಧ್ಯವಿಲ್ಲ? ಉತ್ತರ, जिन्हें पूरा निश्चय नहीं है उनकी बुद्धि में याद ठहर नहीं सकते. ಉತ್ತರ ಆಗಿದೆ, ಯಾರು ಪೂರ್ಣವಾಗಿ ನಿಶ್ಚಯ ಇಟ್ಕೊಂಡಿಲ್ಲ ಬಾಬನ ಮೇಲೆ, ಅವರಿಗೆ ತಂದೆಯನ್ನು ನೆನಪು ಮಾಡಲಿಕ್ಕಾಗಲ್ಲ. हमको कौन सिखला रहे है, यह जानते नहीं तो याद किसको करेंगे? ಯಾರು ನಮಗೆ ಓದಿಸ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಂದಾಗ ನೆನಪು ಯಾರನ್ನು ಮಾಡಲಿಕ್ಕಾಗುತ್ತೆ? ಆದ್ದರಿಂದ ನೆನಪು ಮಾಡಲಿಕ್ಕಾಗಲ್ಲ. जो यथार्थ पहचान कर याद करते हैं उनके ही विकर्म विनाಶ होते. ಯಾರು ಯಥಾರ್ಥವಾಗಿ ತಿಳ್ಕೊಂಡು ಪರಿಚಯ ಮಾಡಿಕೊಂಡು ನೆನಪು ಮಾಡ್ತಾರೆ, ಅವರ ವಿಕರ್ಮಗಳ ವಿನಾಶ ಆಗ್ತದೆ. बाप स्वयं ही आकर अपने और अपने घर की ಯಥಾರ್ಥ पहचान देते हैं. ಸ್ವಯಂ ಶಿವ ತಂದೆನೇ ಬಂದು ತಮ್ಮ ಮತ್ತು ಪರಮಧಾಮದ ಪರಿಚಯವನ್ನು ಕೊಟ್ಟಿದ್ದಾರೆ. आज का धारणा के लिए मुख्य सार. फर्स्ट पॉइंट, इस पुरानी दुनिया से बेहद का वैराग्य बन अपनी देह को भी भूल शांति धाम सुखधाम को याद करना. ಮೊದಲನೇ ಪಾಯಿಂಟ್ ಆಗಿದೆ ಧಾರಣೆ. ಈ ಹಳೆಯ ಜಗತ್ತಿನ ಜೊತೆಗೆ ಬೇಹದ್ದಿನ ವೈರಾಗಿಗಳಾಗಿ ದೇಹ ಮತ್ತು ಜಗತ್ತನ್ನು ಮರೆತು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ. ಸೆಕೆಂಡ್ ಪಾಯಿಂಟ್, हम सो हम का मंत्र को यथार्थ समझकर अब ब्राह्मण सो देवता बनने का पुरुषार्थ करना. ನಾವೇ ಅವರು ಅವರೇ ನಾವು ಎನ್ನುವಂತಹ ಮಂತ್ರದ ಯಥಾರ್ಥವನ್ನು ತಿಳಿದು ಬ್ರಾಹ್ಮಣ ಸೋ ದೇವತಾ ಆಗಲು ಪುರುಷಾರ್ಥವನ್ನು ಮಾಡಿ. वरदान, अंतर्मुखता के अभ्यास द्वारा अलौकिक भाषा को समझने वाले सदा सफलता संपन्न भव. ವರದಾನ ಹೇಳ್ತಾರೆ ಬಾಬಾ, ಅಂತರ್ಮುಖತೆಯ ಅಭ್ಯಾಸದ ಮೂಲಕ ಅಲೌಕಿಕ ಭಾಷೆಯನ್ನು ತಿಳಿದುಕೊಳ್ಳುವಂತಹ ಸದಾ ಸಫಲತಾ ಸಂಪನ್ನ ಆಗಿರಿ. ಸ್ಲೋಗನ್, आप इतना हल्का बन जाओ जो बाप आपको अपने पलकों पर बिठाकर साथ ले जाए. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ತಾವಿಷ್ಟು ಹಗುರ ಆಗಬೇಕು, ಬಾಬಾ ತಮ್ಮ ಕಣ್ಣಿನ ರೆಪ್ಪೆ ಮೇಲೆ ಇಟ್ಕೊಂಡು ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಅಚ್ಚ. ಓಂ ಶಾಂತಿ.